ರಾಜ್ಯದಲ್ಲಿ ಬಹಳ ವಿಭಿನ್ನವಾದ ಭೂಲಕ್ಷಣವಿದೆ. ಈ ರಾಜ್ಯದಲ್ಲಿ ಮರಳುಗಾಡು ಉಂಟು, ಮಂಜಿನಿಂದ ಆವೃತವಾದ ಬೆಟ್ಟಗುಡ್ಡಗಳೂ ಉಂಟು. ಸಮಶೀತೋಷ್ಣ ಕಾಡುಗಳು ಇಲ್ಲಿವೆ. ಬಹಳ ಕಡಿಮೆ ದೂರವನ್ನ ಕ್ರಮಿಸುತ್ತಾ ಪ್ರಕೃತಿಯ ಅನುಭೂತಿಯನ್ನು ನೀವು ಸಿಕ್ಕಿಂನಲ್ಲಿ ಸವಿಯಬಹುದು. ಶಾಂತಿಯ ನೆಲೆವೀಡಾದ ಈ ಸ್ಥಳದಲ್ಲಿ ನೀವು ಸಾಹಸ ಕ್ರೀಡೆಗಳ ರೋಮಾಂಚನವನ್ನು ಅನುಭವಿಸಬಹುದು. ಸಾಹಸವನ್ನ ಹುಡುಕುತ್ತಾ ಸಾಗುವಾಗ ಸಿಕ್ಕಿಂ ಪಯಣ ಬಹಳ ಮನಮೋಹಕವಾಗಿದೆ. ಸ್ಥಳೀಯರಿಂದಲೇ ನಡೆಸಲ್ಪಡುವ ಈ ಪಯಣಗಳು ಬಹಳ ಆತ್ಮೀಯ ಮತ್ತು ಸಾಹಸದಾಯಕ. ಈ ರೋಮಾಂಚನವನ್ನ ಹುಡುಕುತ್ತಾ ನಿಮಗೆ ಮತ್ತೆ ಮತ್ತೆ ಇಲ್ಲಿಗೆ ಬರಬೇಕೆನಿಸಿದ್ರೆ ಖಂಡಿತ ಆಶ್ಚರ್ಯವಿಲ್ಲ. ನಾವು ಚಾರಣ ಮಾಡಲಿಕ್ಕೆಂದು ಇಲ್ಲಿಗೆ ಬಂದವರು ನಮ್ಮ ಭಾರತದ ಪ್ರವಾಸದಲ್ಲಿ ಸಾಕಷ್ಟು ಸಾಹಸ ಕ್ರೀಡೆಗಳನ್ನು ನೋಡಬೇಕಂತ ಬಂದ್ವಿ. ವರ್ಷದ ಈ ಋತುವಿನಲ್ಲಿ ಇಲ್ಲಿನ ವಾತಾವರಣ, ಹವಾಮಾನ ನಮಗೆ ಬಹಳ ಸೂಕ್ತವಾದುದು. ಅದಕ್ಕಾಗಿ ಇಲ್ಲಿಗೆ ಬಂದಿದ್ವಿ. ಅಲ್ಲದೆ ನಮಗೆ ಬೌದ್ಧ ಧರ್ಮದ ಬಗ್ಗೆಯೂ ಬಹಳ ಆಸಕ್ತಿ ಇದೆ. ಅದರ ಸಲುವಾಗಿ ಈ ಜಾಗ ಬಹಳ ಇಷ್ಟ ಆಯಿತು. ಟ್ರೆಕ್ಕಿಂಗ್ ಅಂದ್ರೆ ಭುಜದ ಮೇಲೆ ಬ್ಯಾಗ್ ಹಾಕೊಂಡು ಬೆಟ್ಟನ ಹತ್ತಿ ಹುಡುಕ್ತಾ ನಡೆದು ಬಿಡುವಷ್ಟು ಸರಳ ಅಥವಾ ಸುಲಭ ಅಲ್ಲ. ನಿಸರ್ಗದ ಅನುಭವವನ್ನ ಮೈಗೂಡಿಸಿಕೊಳ್ಳುತ್ತಾ ಈ ನಿಗೂಢ ಸೌಂದರ್ಯವನ್ನ ಕಣ್ತುಂಬಿಕೊಂಡಾಗ್ಲೇ ಸಾರ್ಥಕ. ನಮ್ಮ ನಗರವಾಸದಲ್ಲಿ ದೂರ ಅನಿಸುವಂತಹ ಸಂಸ್ಕೃತಿಗಳನ್ನ ಹತ್ತಿರದಿಂದ ನೋಡಿ ಅವುಗಳ ಒಂದು ಸಣ್ಣ ಅನುಭವವನ್ನ ನಮ್ಮದಾಗಿಸಿಕೊಳ್ಳೋ ಪ್ರಯತ್ನವೂ ಹೌದು. ದೂರದಲ್ಲಿ ಬದುಕೋ ಜನರನ್ನು ಬರೀ ಪುಸ್ತಕಗಳಿಂದ ತಿಳಿದುಕೊಳ್ಳೋಕ್ಕಿಂತ ಅವರ ನಡುವೆಯೇ ನಿಂತು ಅರ್ಥ ಮಾಡಿಕೊಳ್ಳೋದಾದ್ರೆ ನಮ್ಮ ಒಳಗಣ್ಣು ತೆರೆದುಕೊಳ್ಳುತ್ತೆ. ಗುಡ್ ಮಾರ್ನಿಂಗ್. ನಾವಿಲ್ಲಿ ಮಲಗುವ ಟೆಂಟ್ಗೆ ಏರ್ಲೈನ್ ಟೆಂಟ್ ಅಂತಾರೆ. ನಾವು ಇಲ್ಲಿ 3 ಜನ ವಿಶ್ರಮಿಸಿದ್ವಿ. ನಿನ್ನೆ ರಾತ್ರಿ ಮಲಗಿದಾಗ ಸಮಯ ಸುಮಾರು 11 ಗಂಟೆ ಮೇಲಾಗಿತ್ತು. ಅಷ್ಟು ಹೊತ್ತಿನವರೆಗೂ ನಾವು ನಡೀತಾನೇ ಇದ್ವಿ. ಈ ಕಾಡಿನ ಸೌಂದರ್ಯವನ್ನ ಆಸ್ವಾದಿಸುತ್ತಾ ನಿನ್ನೆ ದಾರಿ ತಪ್ಪಿಟ್ಟಿದ್ವಿ. ಅದು ನಮಗೆ ಗೊತ್ತೇ ಆಗ್ಲಿಲ್ಲ ನೋಡಿ. ಅಲ್ಲದೆ ಮಳೆ ಬೇರೆ ಶುರುವಾಯ್ತು. ಸಾಹಸದ ಜೊತೆ ಸ್ವಲ್ಪ ರೌದ್ರನೂ ಸೇರಿದಂತಾಯ್ತು. ಆದ್ರೂ ನಮಗೆ ಮಜಾ ಬಂತು ಅಂತ ಇಟ್ಕೊಳ್ಳಿ. ಆದ್ರೆ ದಾರಿ ಕಳೆದು ಹೋದಾಗ ನಾವು ಸಹಾಯಕ್ಕಾಗಿ ಜನರನ್ನ ಕೇಳಬೇಕಾಗಿ ಬಂತು. ಅಂತೂ ನಮ್ಮ ಟೆಂಟ್ ಅನ್ನ ಸೇರ್ಕೊಂಡಾಗ ರಾತ್ರಿ ಸುಮಾರು 11 ಗಂಟೆ ಆಗಿತ್ತು. ಸಿಕ್ಕಿಂ ಪ್ರವಾಸೋದ್ಯಮದಲ್ಲಿ ಅತಿ ಹೆಚ್ಚು ರೋಮಾಂಚನಕಾರಿ ಚಟುವಟಿಕೆ ಅಂದ್ರೆ ಚಾರಣ ಅಥವಾ ಟ್ರೆಕ್ಕಿಂಗ್. ಇದು ಬೇರೆಲ್ಲ ಸಾಹಸ ಕ್ರೀಡೆಗಳಿಗಿಂತ ಜನರಿಗೆ ಹೆಚ್ಚು ಇಷ್ಟ ಆಗತ್ತೆ. ಟ್ರೆಕ್ಕಿಂಗ್ನಿಂದಾಗಿ ಅದರಲ್ಲಿ ತೊಡಗಿಸಿಕೊಂಡಿರೋ ಜನರಿಗೆ ಲಾಭವಾಗುವುದರ ಜೊತೆಗೆ ಇಲ್ಲಿನ ಸ್ಥಳೀಯರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಉದ್ಯೋಗ ಸಹ ಸಿಗತ್ತೆ. ನಾನು ಹಿಲ್ಲಿಯಿಂದ ಬಾರ್ಸೆವರೆಗೆ ಒಂದು ಪುಟ್ಟ ಪ್ರಯೋಗಾತ್ಮಕ ಟ್ರಕ್ ಮಾಡಿದೆ. ಅದು ಒಂದು ರೀತಿಯಲ್ಲಿ ಒಂದೇ ಕುಟುಂಬದ ಟ್ರಕ್ ಸಹ ಆಗಿತ್ತು ಮತ್ತು ಬಹಳ ಆರಾಮಕರವಾಗಿತ್ತು. ಆದರೆ ನಾಳೆಯ ಟ್ರಕ್ ಯಾವ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಒಂದು ಪುಟ್ಟ ಸುಳಿವು ಈ ಟ್ರಕ್ನಲ್ಲಿ ನಮಗೆ ದೊರೆಯಲಿಲ್ಲ. I know Buddhism more than my religion. Not Brahmins, we are warriors. So how long have you studied Buddhism? Last 7 years. I'm not. Good idea. Look at this. ಪರಿಸರದ ಬಗ್ಗೆ ಸಿಕ್ಕಿಮರ ಕಾಳಜಿ ಬಹಳ ಹೃದಯ ಸ್ಪರ್ಶಿಯಾಗಿತ್ತು. ಸರ್ಕಾರದ ಘೋಷವಾಕ್ಯಗಳನ್ನ ಮೀರಿದ ಒಂದು ಪ್ರಜ್ಞೆ ಅಲ್ಲಿ ಕೆಲಸ ಮಾಡ್ತಿತ್ತು. ಕಸನೆಲ್ಲ ಹಾಕಕ್ಕೆ ಇಲ್ಲಿ ಹೀಗೆ ತೊಟ್ಟಿ ಇರತ್ತೆ. ಈ ವ್ಯವಸ್ಥೆ ಎಲ್ಲಾ ಕಡೆನೂ ಇದೆ. ಇದನ್ನೆಲ್ಲ ಮಣ್ಣಿನಿಂದ ಮಾಡಲಾಗಿದೆ. ಹೀಗೆ ಅಲ್ಲಲ್ಲಿ ಕಸದ ತೊಟ್ಟಿನ ಮಾಡುದು
ಅತ್ಯುತ್ತಮ ಕೆಲಸ, ಹೌದಲ್ವಾ? Like made of plastic. It's like weird. ಬರೀ ಪರಿಸರ ಸಂರಕ್ಷಣೆ ಅಷ್ಟೇ ಅಲ್ಲ, ಮನೋಜ್ ನಿಸರ್ಗದ ದನಿಗಳನ್ನ ಅದ್ಭುತವಾಗಿ ನಕಲು ಮಾಡಬಲ್ಲ ಕಲಾವಿದರೂ ಹೌದು. मुंबई में लोग एक दूसरे को ऐसे ही बुलाते हैं पीछे से चींटी मारते हैं। सब जगह How do you do it? How do you do it? इसको जितना पतला बना सकते हैं बनाइए, उसके बाद में इसको बहुत पतला नहीं होगा, अंडर डाल के ओनली आफ्टर दी और खींचना पड़ेगा। ಸಿಕ್ಕಿಂನಲ್ಲಿ ಆರಂಭಿಕ ಹಂತದ ಚಾರಣಗಾರರಿಗೆ ಮತ್ತು ಬಹಳ ಪರಿಣಿತಿ ಹೊಂದಿದ ಸಾಹಸಿ ಚಾರಣಿಗರಿಗೂ ಅಪೂರ್ವ ಅನುಭವವನ್ನ ಕಟ್ಟಿಕೊಡುತ್ತೆ. ಅದಕ್ಕೆ ಬೇರೆ ಬೇರೆ ಮಾರ್ಗಗಳು ಉಂಟು. ಬಹಳ ಸ್ಥೂಲವಾಗಿ ಕಡಿದಾದ ದಾರಿ ಮತ್ತು ಸಮತಟ್ಟಾದ ದಾರಿ ಅನ್ನೋ 2 ದಾರಿಗಳಿವೆ. ಕಡಿದಾದ ದಾರಿ ಲಾಚಿನ್ನಿಂದ ಶುರುವಾಗಿ ಗ್ರೀನ್ಲೇಯಲ್ಲಿ ಸಮಾಪ್ತಿಯಾಗತ್ತೆ. ಇದೇ ಥರದ ದಾರಿ ಜೋಡಾಂಗ್ನಿಂದ ಪ್ರಾರಂಭವಾಗಿ ಡೋಂಗಿಯಾಲಾದವರೆಗೆ ಸಾಗತ್ತೆ. ಸಮತಟ್ಟಾದ ದಾರಿ ಹಿಲೆಯಿಂದ ಬಾರ್ಸೆವರೆಗೆ ಸಾಗತ್ತೆ. ಇನ್ನೊಂದು ಇಂಥದ್ದೇ ಮಾರ್ಗ ಲಾಂಗ್ವೇಯಿಂದ ಪ್ರಾರಂಭವಾಗಿ ಲೋತುಂಗಾಂಗ್ವಾ ಸಿಕ್ಕಿಂನ ಉತ್ತರ ಭಾಗದಲ್ಲಿ ಇದೆ. ನಮ್ಮ ಸಹಚಾರಣಿಗರಾಗಿ ಮುಂಬಯಿಯ ಫೋಟೋಗ್ರಾಫರ್ ಒಬ್ಬರಿದ್ರು. ಅವರಿಗೆ ಎಲ್ಲವನ್ನ ಸೆರೆ ಹಿಡಿಯೋ ಉತ್ಸಾಹ. ಶಂಖವೀರ್ ಕಾಡಿನ ಮಧ್ಯದಲ್ಲಿ ಒಂದು ಹಿಂದೂ ಬೌದ್ಧ ದೇವಾಲಯ ಇತ್ತು. ಅಲ್ಲಿ ನಾವು ನಮ್ಮ ನಮನಗಳನ್ನ ಸಲ್ಲಿಸಿ ಮುಂದಕ್ಕೆ ಸಾಗಿದ್ವಿ. ಕಲ್ಲಿನ ಮೇಲೆ ಶಂಖದ ಆಕೃತಿ ಮೂಡಿದೆ ನೋಡಿ. ಇದು ನೈಸರ್ಗಿಕವಾಗಿ ಮೂಡಿದ ವಿನ್ಯಾಸ. ಬೌದ್ಧ ಧರ್ಮವೂ ಇದೆ, ಹಾಗೆ ಹಿಂದೂ ಧರ್ಮವೂ ಇದೆ. ಈ ತ್ರಿಶೂಲಕ್ಕೆ ಏರಿಸಿರುವ ಬಳೆಗಳು ಬಹಳ ಕುತೂಹಲಕಾರಿಯಾಗಿವೆ. ಇವುಗಳನ್ನ ಲುಮ್ಠಾಸ್ ಅಂತ ಕರೀತಾರೆ. ಅಲ್ಲಿ ಮೇಲಿನದ್ದನ್ನ ಖದಾಸ್ ಅಂತಾರೆ. ಸಿಕ್ಕಿಂನ ಧರ್ಮ ಗ್ರಂಥಗಳಲ್ಲಿ ಇರುವ ಸಾಲುಗಳನ್ನ ಇಲ್ಲಿ ಕೆತ್ತಲಾಗಿದೆ. ಓಮಾನಿ ಪದ್ಮೆ ಹೂ ಇಲ್ಲಿದೆ. ಬೇರೆ ಬೇರೆ ದೇವರ ಸ್ತುತಿ ಸಹ ಇಲ್ಲಿದೆ. ಈ ಬಾವುಟಗಳ ಬಣ್ಣಗಳು ಬೇರೆ ಬೇರೆ ಸಂಕೇತಗಳು. ಹಸಿರು ನಿಸರ್ಗದ ಸಂಕೇತ, ಹಳದಿ ಅಂದ್ರೆ ಸೂರ್ಯ, ಕೆಂಪು ಅಗ್ನಿಯ ಪ್ರತೀಕ, ನೀಲಿ ಅಂದ್ರೆ ಆಕಾಶ, ಶ್ವೇತ ಬಣ್ಣ ಕಳಂಕರಹಿತತೆಗೆ. ಹೀಗೆ ಎಲ್ಲ 5 ಕಾಸ್ಮಿಕ್ ಅಂಶಗಳನ್ನೊಳಗೊಂಡಿದೆ. ಲುಮ್ಠಾ ಅಥವಾ ಪ್ರಾರ್ಥನಾ ಪಟಗಳು ಸಿಕ್ಕಿಂನಲ್ಲಿ ಎಲ್ಲ ಪ್ರಾರ್ಥನಾ ಸ್ಥಳಗಳಲ್ಲಿ ಕಂಡುಬರುತ್ತೆ. ಹಿಲೆಯಿಂದ 4.5 ಕಿಲೋಮೀಟರ್ ದೂರದಲ್ಲಿರುವ ಬಾರ್ಸಿಯನ್ನ ತಲುಪಿದ್ವಿ. ಬಾರ್ಸಿಯಲ್ಲಿ ರೋಡೋಡೆಂಡ್ರಾನ್ ಕಾಡಿನ ನಡುವೆ ಚಾರಣಿಗರಿಗೊಂದೇ ನಿರ್ಮಿಸಲ್ಪಟ್ಟಿರುವ ಬಹಳ ಮನಮೋಹಕವಾದ ಪುಟ್ಟ ಪುಟ್ಟ ಗುಡಿಸಲುಗಳಿವೆ. ಇವುಗಳನ್ನ ಗ್ಯಾಂಗ್ಟಾಕ್ನಲ್ಲಿರುವ ಪ್ರವಾಸೋದ್ಯಮ ಕಚೇರಿಯೆಲ್ಲ ಬುಕ್ ಮಾಡಬಹುದು. ಇಲ್ಲದೇ ಇದ್ರೆ ಇಂಟರ್ನೆಟ್ ಮೂಲಕವೂ ಬುಕ್ ಮಾಡಬಹುದು. ಮಿತವ್ಯಯಗಳಿಗೆ ಅತಿ ಕಡಿಮೆ ಡಾರ್ಮೆಟರಿಗಳು ಇಲ್ಲಿವೆ. ಇಲ್ಲಿನ ಒಟ್ಟು ವಾತಾವರಣ ಬಹಳ ಉತ್ಸಾಹಕರವಾಗಿತ್ತು. ಒಂದು ಸುತ್ತು ಕೇರಂ ಮಾಡಿ ಮಧ್ಯಾಹ್ನದ ಊಟಕ್ಕೆ ಕುಳಿತ್ವಿ. ಶ್ಯಾಮ್ ಮತ್ತು ಮಿಲನ್ ಅನ್ನೋ 2 ಗೈಡ್ಗಳು ನಮ್ಮ ತಂಡಕ್ಕೆ ಸೇರ್ಪಡೆಯಾದರು. ಮುಂದೆ ನನಗೆ ಬಂದೊದಗಲಿರುವ ಆಪತ್ನಲ್ಲಿ ನನ್ನನ್ನ ಬಚಾವ್ ಮಾಡುವ ಶ್ಯಾಮ್ ಅನ್ನೋ ಕಿಂಚೊತ್ತು ಸುಳಿವು ನನಗೆ ಇರಲಿಲ್ಲ.
4.5 ಕಿಲೋಮೀಟರ್ಗಳ ಟ್ರೆಕ್ ಎಷ್ಟು ಕಷ್ಟಕರವಾಗಿತ್ತೋ ಅಷ್ಟೇ ಸುಂದರವಾಗಿತ್ತು. ನಾನು ಹಿಂದೆ ಮಾಡಿದ ಚಾರಣಗಳಿಗಿಂತ ಈ ಅನುಭವ ವಿಶಿಷ್ಟವಾಗಿತ್ತು. ಪ್ರವಾಸಿಗರಿಗೆ ಹೇಳಿ ಮಾಡಿಸಿದ ದಾರಿ ಅದು. ಪುಟ್ಟ ಟ್ರಕ್ ಆದರೂ ಸುತ್ತಲಿನ ಸೌಂದರ್ಯವನ್ನ ಕಣ್ತುಂಬಿಕೊಂಡೇ ಸಾಗಿದ್ವಿ. ದಾರಿಯಲ್ಲಿ ಸಿಕ್ಕ ಜನರು ಬಹಳ ಚೈತನ್ಯದಾಯಿಗಳಾಗಿದ್ರು. ಅಲ್ಲಿ ಸುತ್ತಲೂ ಸಣ್ಣ ಸಣ್ಣ ಗುಡಿಸಲುಗಳನ್ನ ನೋಡಿ ಬಹಳ ಸಂತೋಷ ಆಯಿತು. ನಾವು ಪ್ರವಾಸಿಗರಿಗೆಂದೇ ಕಟ್ಟಿದ ಜಾಗಗಳು ಎಲ್ಲ ನೋಡಿದ್ವಿ. ನಮ್ಮ ಜೊತೆ ಬಂದ ಸಹಾಯಕರು ಅಲ್ಲೇ ಸುತ್ತಲಿನ ಹಳ್ಳಿಯವರು, ಸ್ಥಳೀಯರು. ನಮಗೆ ಅತ್ಯಂತ ಹೆಚ್ಚಿನ ಉತ್ಸಾಹ ದೊರೆತದ್ದು ಇವರಿಂದಲೇ. ದಾರಿಯಲ್ಲಿ ನಮಗೆ ಮಾರ್ಗದರ್ಶನ ನೀಡ್ತಾ ನಮ್ಮ ಬ್ಯಾಗ್ಗಳನ್ನು ಹೊತ್ತು ಸಾಕ್ತಿದ್ರು. ಹಸನ್ಮುಖಿಗಳಾಗಿರ್ತಿದ್ರು. ಅಲ್ಲದೆ ಮತ್ತೆ ಪಕ್ಷಿಗಳ ಹಾಗೆ ದನಿಗಳನ್ನ ಹೊರಡಿಸಬಲ್ಲವರಾಗಿದ್ರು. ಅವರು ಹಾಗೆಲ್ಲ ದನಿ ಹೊರಡಿಸ್ತಿದ್ರೆ ಆ ಪಕ್ಷಿಗಳ ಜೊತೆ ಮಾತಾಡ್ತಿದ್ದಾರೇನೋ ಅಂತ ಅನ್ನಿಸ್ತಿತ್ತು. ಇಡೀ ಚಾರಣದ ಪ್ರತಿ ಕ್ಷಣವೂ ಬಹಳ ಉಲ್ಲಾಸದಾಯಕ. ಮನೋಜ್, ಮಿಲನ್, ಶ್ಯಾಮ್ ಮತ್ತು ಬಂಧು ಎಲ್ಲರ ಜ್ಞಾಪಕವೂ ಅಗಾಧವಾದದ್ದು. ಅವರಿಂದ ತಿಳಿದುಕೊಳ್ಳೋದು, ಕಲಿಯೋದು ಸಾಕಷ್ಟಿತ್ತು. ಮಾತುಗಳನ್ನ ಮೀರಿದ ಒಂದು ಬಾಂಧವ್ಯ ನಮ್ಮೆಲ್ಲರನ್ನು ಬೆಸೆದುಬಿಟ್ಟಿತ್ತು. ನಾವು ಹಾಡ್ತಾ ಸಾಗಿದ್ವಿ. ನಮ್ಮ ಸುಸ್ತು ಕಳೀತು. ನಮ್ಮ ಮನಸ್ಸುಗಳು ಉಲ್ಲಾಸವಾಗಿತ್ತು, ಚೈತನ್ಯದಿಂದ ತುಂಬಿದ್ವು. ನಾಗರಿಕ ಜಗತ್ತಿನ ಜೊತೆಗೆ ಕಳ್ಕೊಳ್ಳದೆ ಇಲ್ಲಿಂದ ದೂರ ಸಾಗಿ ನಿಸರ್ಗದ ಜೊತೆಗೆ ಒಂದು ಪುಟ್ಟ ಸಂಬಂಧ ಹೊಂದಕ್ಕೆ ಸಿಕ್ಕಿಂನಲ್ಲಿ ಸಾಧ್ಯವಿದೆ. ಚಾರಣಕ್ಕೆ ಹೋಗೋದು ಒಂದು ರೀತಿಯಲ್ಲಿ ನಿಮ್ಮನ್ನ ನೀವೇ ಒಂದು ರೀತಿಯ ಶಕ್ತಿ ಮತ್ತು ಸಹನೆಗಳ ಪರೀಕ್ಷೆಗೆ ಒಡ್ಡಿದಂತೆ. Manoj, you should have gotten your guitar. You would have had a nice bonfire type camping. Bing. ಚಾರಣಕ್ಕೆ ಹೋಗೋದು ಒಂದು ರೀತಿಯಲ್ಲಿ ನಿಮ್ಮನ್ನ ನೀವೇ ಒಂದು ರೀತಿಯ ಶಕ್ತಿ ಮತ್ತು ಸಹನೆಗಳ ಪರೀಕ್ಷೆಗೆ ಒಡ್ಡಿದಂತೆ. ನಿಮ್ಮದಲ್ಲದ ನಾಡಿನ ಬಗ್ಗೆ ಬೆರಗುಗೊಳ್ಳತ್ಲೆ ಮೋಹ ಬೆಳೆಸಿಕೊಂಡು ಸ್ವಲ್ಪ ಹೊತ್ತಿನಲ್ಲೇ ನಿಮಗೆ ಒಂದು ರೀತಿಯ ಮಾತಿಗೆ ನಿಲುಕದ ಪ್ರೀತಿ ಉಂಟಾಗೋಕೆ ಚಾರಣದಲ್ಲಿ ಮಾತ್ರ ಸಾಧ್ಯವಿದೆ. ಮತ್ತೆ ಬಹಳ ಸುಸ್ತು ಆಗತ್ತೆ. ಯಾವುದೇ ಸಾಹಸ ಕ್ರೀಡೆಗಳಲ್ಲಿ ತೊಡಗಿಸಿಕೊಳ್ಳೋಕೆ ಮೊದಲು ಅಲ್ಲಿನ ತಾಪಮಾನ, ಪರಿಸರ ಇತ್ಯಾದಿಗಳಿಗೆ ಹೊಂದಿಕೊಳ್ಳೋ ಪುಟ್ಟ ಪ್ರಯತ್ನ ನಡೆದಿರಬೇಕು. ಅದನ್ನ ಅಕ್ಲಮಟೈಸೇಷನ್ ಅಂತಾರೆ. ಇದು ಒಂದು ರೀತಿಯ ತಯಾರಿ. 1 ತಿಂಗಳ ಕಾಲವಾದ್ರೂ ಸತತ ವ್ಯಾಯಾಮ ಮಾಡಿರಬೇಕು. ಇಲ್ಲದೇ ಇದ್ರೆ ಬಹಳ ಸುಸ್ತಾಗತ್ತೆ. ಮುಂದೆ ಸಾಗೋಕೆ ಅಸಾಧ್ಯವೂ ಆಗಬಹುದು. ಸಿಕ್ಕಿಂನ ಚಾರಣ ಮಾರ್ಗಗಳು 6 ತಾಸುಗಳಿಗಿಂತ ಹೆಚ್ಚು ನಡಿಗೆಯನ್ನ ಬೇಡೋದಿಲ್ಲ. ಆದ್ರೂ ನಗರವಾಸದ ಸೋಮಾರಿ ಜೀವನವನ್ನ ಮೈಗೂಡಿಸಿಕೊಂಡ ನಾವು ಕನಿಷ್ಠ ತಯಾರಿ ಮಾಡಿಕೊಳ್ಳೇಬೇಕು. ನಾವು ನೋಡ್ತಿದ್ದಂತೆ ವಾತಾವರಣ ಬದಲಾಯಿತು. ಮೋಡಗಳು ಬೆಟ್ಟದಿಂದ ಇದ್ದಕ್ಕಿದ್ದಂತೆ ಮೇಲೆ ಇಳಿದ್ವು. ಆದ್ರೆ ಅಲ್ಲೇ ಬದುಕೋರಿಗೆ ಇದು ಸರ್ವೇ ಸಾಮಾನ್ಯ ಸಂಗತಿ. ನಿನ್ನೆ ಚಾರಣ ಮಾಡಿದ ದಾರಿ ಬಹಳ ವಿಶೇಷವಾಗಿತ್ತು. ದಿನ ಬೆಳಕಿನಲ್ಲೇ ನಡೀತಿದ್ವಿ. ಹಗಲಿನಲ್ಲಿ ನಡೆದದ್ದು ಸುಸ್ತಾಗ್ಲಿಲ್ಲ. ಆಮೇಲೆ ಹಾಡ್ತಾ ಮಾತನಾಡ್ತಾ ಸಾಗಿದ್ವಿ. ಕತ್ತಲಾಗತೊಡಗಿದಾಗ ಸ್ವಲ್ಪ ಹೆದರಿಕೆ, ಆತಂಕ ಶುರುವಾಯ್ತು. ಯಾಕಂದ್ರೆ ಇಲ್ಲಿ ತನಕ ಸಂತೋಷದಿಂದಲೇ ಬಂದಿದ್ವಿ. ಈಗ ಯಾಕೋ ಎಲ್ಲ ಮಂಜು ಮಂಜಾಗಿ ಕಾಣ್ತಿತ್ತು. ಯಾವೊಂದು ವಿಷಯದ ಬಗ್ಗೆ ಆತಂಕ ಇತ್ತೋ ಅದೇ ಆಯ್ತು. ವರುಣದೇವ ನಮ್ಮೇಲೆ ಕೃಪೆ ತೋರ್ಸೋಕೆ ನಿರ್ಧರಿಸಿದ. ಮಳೆ ಬಂತು. ತೊಯ್ದು ತೊಪ್ಪೆಯಾಗಿ ಥಂಡಿ ಹತ್ಕೊಂಡು ಚಳಿಯಲ್ಲಿ ಸಾಗಿದ್ವಿ. ನಮ್ಮ ಚಾರಣ ಮಾರ್ಗವು ತಪ್ಪಿಬಿಡ್ತು. ನಾವು ದಾರಿ ತಪ್ಪಿದ್ದೇವೆ ಅಂತ ಗೊತ್ತಾಗಿದ್ ಕೂಡಲೇ ನಮ್ಮ ಚಟುವಟಿಕೆಗಳನ್ನ ಮಿತಗೊಳಿಸಿ ನಮ್ಮ ದೇಹದಲ್ಲಿನ ಶಕ್ತಿಯನ್ನ ಉಳಿಸಿಕೊಳ್ಳೋಕೆ ನಿರ್ಧರಿಸಿದ್ವಿ. ನನಗೀಗ ಇರೋ ಒಂದೇ ಕಾಳಜಿ ಅಂದ್ರೆ ಒಣ ಬಟ್ಟೆಗಳನ್ನ ಹೊಂದಿಸ್ಕೊಳ್ಳೋದು ಹೇಗೆ ಅನ್ನೋದು. ಈಗ ಅವುಗಳನ್ನ ಎಲ್ಲಿಂದ ತರಲಿ? ಇಲ್ಲಿಂದ ಬೇಸ್ ಕ್ಯಾಂಪ್ಗೆ ಮತ್ತೆ ಟ್ರಕ್ ಮಾಡೋದಿದೆ.
ಈಗ ನನ್ನ ಬೂಟುಗಳು, ಈ ದೊಡ್ಡ ಉದ್ದನೆಯ ಬೂಟುಗಳು ಸಂಪೂರ್ಣವಾಗಿ ಒದ್ದೆಯಾಗಿದೆ. ನನ್ನ ಜೀನ್ಸ್ ಕೂಡ ಪೂರ್ತಿ ತೊಪ್ಪೆಯಾಗಿದೆ. ಹೊರಗೆ ಹೋಗಿ ಬಟ್ಟೆ ಒಣಗಿಸೋದ್ರ ಬಗ್ಗೆ ಉಳಿದವರು ಏನ್ ಮಾಡ್ತಿದ್ದಾರೆ ಅಂತ ನೋಡ್ತೀನಿ. ಬೂಟುಗಳು ಒಣಗಿದ್ವು, ಮತ್ತೆ ಬಟ್ಟೆಗಳು ಕೂಡ. ಇದೇ ಬಹಳ ಸಮಾಧಾನ ತಂದ ವಿಚಾರ. ಕ್ಯಾಂಪ್ಗಳಲ್ಲಿ ಮಾತ್ರ ದೊರಕಬಲ್ಲ ದೋಸೆ ತರ ತಿಂಡಿನ ತಿಂದು ಮತ್ತೆ ಹೊರಟ್ವಿ. ನನ್ನ ಅನುಭವದ ಪ್ರಕಾರ ಹೇಳೋದಾದ್ರೆ, ಚಾರಣಕ್ಕೆ ಯಾವತ್ತೂ ಹೊಸ ಶೂಸ್ನ ಕೊಳ್ಳಬೇಡಿ. ಹಳತಾದ ಬಹಳ ಅಭ್ಯಾಸ ಇರೋ ಶೂ ಅನ್ನೇ ಬಳಸಿ. ಆದಷ್ಟು ಸಿಂಥೆಟಿಕ್ ಬಟ್ಟೆಗಳನ್ನ ಬಳಸಿ. ಹತ್ತಿ ಬಟ್ಟೆಗಳನ್ನ ಒಣಗಿಸೋಕೆ ತುಂಬಾನೇ ಕಷ್ಟ ಆಗತ್ತೆ. ಮತ್ತೆ ಮೈ ಮೇಲೆ ಪದರಗಳಲ್ಲಿ ಬಟ್ಟೆ ಇರ್ಲಿ. ಸಾಕಷ್ಟು ಹಗುರ ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಳ್ಳಿ. ವಾತಾವರಣ ಬದಲಾಗಿ ಮಳೆ ಬರೋಕೆ ಶುರುವಾದ್ರೆ ನೀವು ತೊಯ್ದು ತೊಪ್ಪೆಯಾಗ್ಬಿಡ್ತೀರಿ. ನಮಗೆ ಆದದ್ದು ಅದೇ. ನಿಮ್ಮ ಬ್ಯಾಗ್ ನಿಮ್ಮ ಕೈಲಿ ಹೊರೋಕೆ ಸಾಧ್ಯವಾದಷ್ಟು ಮಾತ್ರ ತೂಕ ಇರಲಿ. ಭಾರವಾದ ಸಾಮಾನುಗಳನ್ನ ಬ್ಯಾಗಿನ ಮೇಲ್ಭಾಗದಲ್ಲಿ ತುಂಬಿಸಿ ಬ್ಯಾಗ್ ಅನ್ನ ನಿಮ್ಮ ಬೆನ್ನ ಮೇಲೆ ಬಿಗಿಯಾಗಿ ಎಳೆದುಕೊಳ್ಬೇಕು. ಬಹಳ ಸರಳವಾದ ಆಹಾರ ಮತ್ತು ನೀರು ಇವೆರಡನ್ನೂ ಸಾಕಷ್ಟು ಪ್ರಮಾಣದಲ್ಲಿ ಇಟ್ಕೊಳ್ಳಿ. ಮತ್ತೆ ನಿಮ್ಗೆ ಅವಶ್ಯಕವೆನಿಸೋ ಕೆಲವು ಔಷಧಿಗಳನ್ನು ಇಟ್ಕೊಳ್ಬೇಕು. Careful, don't break I your back. underestimated my height. All the way down to Delhi. My bag is so heavy today. The coat got wet last night and I've stuffed it into the bag now. Yeah, terrible experience. I know. How far? Kal ke baad to aaj So looking far like a away piece, from you. piece So of far, cake. so good. ಬಹಳ ಮುಖ್ಯವಾಗಿ ದಾರಿ ತಪ್ಪಿದೀವಿ ಅನ್ಸಿದ್ರೆ ಯಾವತ್ತೂ ಅಧೀರರಾಗಬೇಡಿ, ಆತಂಕಕ್ಕೊಳ್ಪಡಬೇಡಿ. ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಗೆ ಸಹಾಯ ಸಿಕ್ಕೇ ಸಿಗತ್ತೆ. ಊಟವಿಲ್ಲದೆ ಮನುಷ್ಯ 1 ತಿಂಗಳು ಬದುಕಬಹುದು, ಮತ್ತೆ ನೀರಿಲ್ಲದೆ 3 ರಿಂದ 5 ದಿವಸ ಕೂಡ ಬದುಕಬಹುದು. ಸಮಾಧಾನ ಚಿತ್ತದಿಂದ ಇರಿ. ರಾತ್ರಿ ಕಾಡಿನಲ್ಲೇ ಮಲಗಿ ಕಳೀಬೇಕಾಗಿ ಬಂದ್ರೂ ಚಿಂತಿಸಬೇಡಿ. ಅಭ್ಯಾಸವಿಲ್ಲದ ಕಾರಣ ನಿಮಗೆ ಕಷ್ಟವಾಗಬಹುದು, ಆದ್ರೆ ಜೀವಕ್ಕೆ ಖಂಡಿತ ಅಪಾಯವಿಲ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ಉಲ್ಲಸಿತರಾಗೋಕೆ ಪ್ರಯತ್ನಿಸಿ. ಕೆಳಕ್ಕೆ ಹೋಗುವಾಗ ಒಂದೇ ಕುಟುಂಬದ 4 ಜನರ ಭೇಟಿಯಾಯಿತು. 3 ಜನ ಮಕ್ಕಳು ಮತ್ತು ಅವರ ತಾಯಿ ಎಲ್ಲರೂ ಕಟ್ಟಿಗೆಗಳನ್ನ ಸಂಗ್ರಹಿಸೋಕೆ ಬಂದಿದ್ರು. ನಮ್ಮೊಂದಿಗೆ ಇದ್ದ ಫೋಟೋಗ್ರಾಫರ್ ಮುಖೇಶ್ ಈ ಅವಕಾಶನ ಕಳ್ಕೊಳ್ಳಿಲ್ಲ. ಒಂದು ಫೋಟೋ ಹೊಡೆದೇ ಬಿಟ್ರು. ಮತ್ತೆ ಮಳೆ ಶುರುವಾದಾಗ ನಾವು ಹಿಲ್ಲಿಂಗ್ ಅನ್ನೋ ಪುಟ್ಟ ಹಳ್ಳಿನ ಸೇರಿದ್ವಿ. ಮಳೆ ಇನ್ನೇನು ಶುರುವಾಯ್ತು ಅನ್ನುವಷ್ಟರಲ್ಲಿ ಆ ಹಳ್ಳಿಯನ್ನ ತಲುಪಿಬಿಟ್ವಿ. ಪ್ರವಾಸಿಗರಿಗೆಂದೇ ಮೀಸಲಾದ ಗುಡಿಸಲಿನಲ್ಲಿ ನಾವು ಸೇವಿಸಿದ ವೈವ ಬಹಳ ರುಚಿಕರವಾಗಿತ್ತು. ನೇಪಾಳಿ ಭಾಷೆ ಮಾತನಾಡೋ ಬಗ್ಗೆ ಅದರಲ್ಲಿನ ಕೆಲವು ವಾಕ್ಯಗಳನ್ನ ಕಲಿತದ್ದು, ಅಲ್ಲಿನ ಜನರ ಸ್ನೇಹ ಸವಿದಿದ್ದು, ಕಾಡಿನ ಒಡಲಲ್ಲಿ ಅಷ್ಟು ಹೊತ್ತು ಕಳೆದು ಒಂದು ಮನೆಯಂತ ವಾತಾವರಣದ ಸುಖ ಅನುಭವಿಸೋದು ಎಲ್ಲವೂ ಅವಿಸ್ಮರಣೀಯ. तुम्हारा नाम क्यों? सिमरो नाम क्यों? ಚಾರಣಿಗರಿಗೆ ಅನುಕೂಲವಾಗುವಂತೆ ಸಾಕಷ್ಟು ಬೇಸ್ ಕ್ಯಾಂಪ್ಗಳನ್ನ ಎಲ್ಲ ಕಡೆ ಸಿಕ್ಕಿಂ ಸರ್ಕಾರ ನಿರ್ಮಿಸಿದೆ. ನಾನು ಸದ್ಯಕ್ಕೆ ಟಿಂಬರ್ಬರ್ಗ್ ಬೇಸ್ ಕ್ಯಾಂಪ್ನಲ್ಲಿ ಇದ್ದೇನೆ. ಇಲ್ಲಿ ನೀಡಿರೋ ಸವಲತ್ತುಗಳು ಸಾಕಷ್ಟಿವೆ. ಅಬ್ಬಾ, ಇದೊಂದು ಅದ್ಭುತ ಅನುಭವ. We spent last night here. They have provided so many facilities here. It was a wonderful experience. ಮಹಿಳೆ ಮತ್ತು ಪುರುಷರಿಗೆ ಪ್ರತ್ಯೇಕ ಡಾರ್ಮೆಟರಿಗಳಿವೆ. Hi.
ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಿ? ನಾವು ಆರಾಮ್. ನೀವು? ನಾನ್ ಚೆನ್ನಾಗಿದ್ದೇನೆ. ನಿದ್ರೆ ಸರಿಯಾಗಿ ಆಯ್ತೇನು? ಎಸ್, ಚೆನ್ನಾಗಿ ಮಲಗಿದೆ. ಬೆಳಕಿನ ವ್ಯವಸ್ಥೆ ಎಷ್ಟು ಚೆನ್ನಾಗಿದೆ. ಸ್ವಲ್ಪ ಬಿಸಿಲು ಇರುವಂತಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಲ್ವಾ? ಹೊರಗೆ ನೋಡಿದ್ರಾ ಎಷ್ಟು ಚಂದವಾಗಿದೆ. ನಮ್ಮ ಡಾರ್ಮೆಟರಿಯೂ ಹೀಗೆ ಇದೆ, ಬಹಳ ಹಿತವಾಗಿದೆ. ಅರರೆ, ಅವರು ಮತ್ತೆ ಕ್ಯಾಮೆರಾ ತೆಗೆದ್ರು. ದಾರಿಯುದ್ದಕ್ಕೂ ಫೋಟೋಗಳನ್ನ ತೆಗೆದಿದ್ರು. ಅದೆಷ್ಟು ಫೋಟೋಗಳು! ನಾನು ನನ್ನ ಪತ್ನಿ ಬ್ಯಾಕ್ ಪ್ಯಾಕಿಂಗ್ ಮತ್ತು ಹೈಕಿಂಗ್ ಹೋಗ್ತೇವೆ. ಹಾಗಾಗಿ ನಮಗೆ ಟ್ರಕ್ಕಿಂಗ್ ಬಹಳ ಪ್ರಿಯವಾದ ಅನುಭವ. ಇಲ್ಲಿನ ಟ್ರಕ್ಕಿಂಗ್ ಅನುಭವ ಬಹಳ ಮುದ ನೀಡ್ತು. ನಾವು ಇಲ್ಲಿಗೆ ಬಂದಾಗ ಜೋಂಗ್ರಿವರೆಗೆ ಟ್ರಕ್ ಮಾಡೋ ಉದ್ದೇಶ ಇಟ್ಕೊಂಡಿದ್ವಿ. ಇದು ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡುವ ಟ್ರಕ್. ಇಲ್ಲಿ 6 ದಿನ ಉಳಿಯೋ ಇರಾದೆ ನಮಗೆ ಇದೆ. ಇನ್ನೊಂದೆರಡು ದಿನ ಉಳಿಯೋದು ಹೊರಡೋ ದಾರಿಯಲ್ಲಿ ಸಿಗೋ ಬೌದ್ಧ ದೇವಾಲಯ ಮತ್ತು ಸನ್ಯಾಸಿಗಳ ಕುಟೀರಗಳನ್ನ ನೋಡ್ಬೇಕು ಅನ್ನೋ ಆಸೆ ಇದೆ. ಟ್ರಕ್ಕಿಂಗ್ ಉತ್ಸಾಹಿಗಳಾದ ಅಮೆರಿಕನ್ ಪ್ರವಾಸಿಗಳ ತಂಡವೊಂದರ ಭೇಟಿಯಾಯಿತು. ಅವರ ಉತ್ಸಾಹ, ಚೈತನ್ಯ ಎಲ್ಲವನ್ನೂ ನೋಡಿ ನಾನಂತೂ ಮೂಕವಿಸ್ಮಿತಳಾದೆ. ಬಹಳ ವಿಚಾರ ವಿನಿಮಯ ಮಾಡ್ಕೊಂಡ್ವಿ, ಮಾತಾಡಿ ಸಂತೋಷ ಕೂಡ ಪಟ್ವಿ. ಪಶ್ಚಿಮ ಸಿಕ್ಕಿಂ ಸಾಹಸ ಕ್ರೀಡೆಗಳ ಉತ್ಸಾಹಿಗಳಿಗೆ ನಿಸರ್ಗದ ಸೌಂದರ್ಯವನ್ನ ಅನುಭವಿಸಬೇಕೆನ್ನೋವರಿಗೆ ಹೇಳಿ ಮಾಡಿಸಿದ ಜಾಗ. ಟ್ರಕ್ಕಿಂಗ್ ಕಾಲದಲ್ಲಿ ಜೋಂಗ್ರಿ ಎಂದ ಗೋಚಾಲದವರೆಗೆ ಪ್ರತಿದಿನ ಸರಿಸುಮಾರು 200 ಜನ ಯಾತ್ರಿಕರು ಹೊರಡ್ತಾರೆ. ಬನ್ನಿ ಅವರಿಗೆ ಶುಭ ಹಾರೈಸೋಣ. ಅವರು ತಮ್ಮ ಮನೆಗಳಿಗೆ ಮರಳಿದಾಗ ಅವರೊಂದಿಗೆ 1000 ರೋಮಾಂಚನಕಾರಿ ಕಥೆಗಳಿರುತ್ತೆ. ಚಾರಣ ಮಾಡುವಾಗ ಬೇಕಾಗುವ ಸಾಮಗ್ರಿಗಳನ್ನ ಮಾರುವ ಅಂಗಡಿಗಳು ಸಿಕ್ಕಿಂನಲ್ಲಿ ಬಹಳಷ್ಟಿವೆ. ನಿಸರ್ಗದ ಸೌಂದರ್ಯವನ್ನ ಅನುಭವಿಸುವಾಗ ಇದನ್ನೆಲ್ಲ ಮುಂದಿನ ಪೀಳಿಗೆಗೆ ಕಾಪಾಡಬೇಕು ಅನ್ನೋ ಜವಾಬ್ದಾರಿ ಮತ್ತೆ ಪ್ರಜ್ಞೆಯೂ ಜಾಗೃತವಾಗಿರಬೇಕು. ಯುಮ್ಸಂನ ಪ್ರವಾಸೋದ್ಯಮ ಕಚೇರಿಯ ಮುಂದೆ ಇರೋ ಬೋರ್ಡ್ ಇಲ್ಲಿ ಏನು ಮಾಡಬಹುದು ಹಾಗೂ ಮಾಡಬಾರದು ಅನ್ನೋ ಪಟ್ಟಿಯನ್ನೇ ಕೊಡುತ್ತೆ. ಚಾರಣಕ್ಕೆ ಹೊರಡೋ ಪ್ರತಿ ತಂಡವು ಕೊಳೆಯದ ತ್ಯಾಜ್ಯವನ್ನ ಸರಿಯಾದ ಜಾಗದಲ್ಲಿ ಹಾಕ್ತೇವೆ ಅಂತ ಸಾರೋ ಘೋಷಣಾ ಪತ್ರಕ್ಕೆ ಸಹಿ ಹಾಕಬೇಕು. ತೆಗೆದುಕೊಂಡು ಹೋದ ವಸ್ತುಗಳ ಪಟ್ಟಿಯನ್ನ ಮರಳಿದ ಮೇಲೆ ತಾಳೆ ಹಾಕಲಾಗತ್ತೆ. ಯಾವ ವಸ್ತುವನ್ನ ಕಾರ್ಡ್ನಲ್ಲಿ ಎಸಿಬಾರದಿತ್ತೋ ಅದನ್ನು ಮರೆತು ಆದ್ರೂ ಎಸೆದಲ್ಲಿ ಬಹಳ ಹೆಚ್ಚು ದಂಡ ತರಬೇಕಾಗತ್ತೆ. ತ್ಯಾಜ್ಯವನ್ನ ಸಂಗ್ರಹಿಸಿದ ಜಾಗವನ್ನ ನೋಡಿದ್ವಿ. ಅಲ್ಲಿನ ಕಾರ್ಮಿಕರು ಅದೆಷ್ಟು ಚೆನ್ನಾಗಿ ವಿಂಗಡಿಸಿ ಇಟ್ಟಿದ್ರು. ಯುಮ್ಸಂಗೆ ಹೋದಾಗ ಸಿಕ್ಕಿಂ ಹುಟ್ಟಿದ ಜಾಗವನ್ನ ನೋಡದೆ ಹೇಗೆ ಹೊರಡೋದು? ಸಿಕ್ಕಿಂನ ಮೊದಲ ದೊರೆ ನೋರ್ಬುಗಾಂಗ್ ಸಿಂಹಾಸನವೇರಿದ ಮೊದಲ ಜಾಗವನ್ನ ನೋಡಿದ್ವಿ. ಸಿಕ್ಕಿಂನ ಮೊದಲ ರಾಜಧಾನಿ ಯುಮ್ಸಂಗ್ ಅನ್ನು 1642ನೇ ಇಸ್ವಿಯಲ್ಲಿ ಘೋಷಿಸಲಾಯಿತು. ಅಲ್ಲಿನ ದೊರೆ ಯೊಮ್ಸುಗಾಲ್ ಅವರು ಈ ಘೋಷಣೆಯನ್ನ ಮಾಡಿದ್ರು. ಸಿಕ್ಕಿಂನ ಮೊದಲ ರಾಜ 3 ಜನ ಸನ್ಯಾಸಿಗಳಿಂದ ಆಶೀರ್ವಾದಿತನಾಗಿ ಮೊದಲ ಸಾರಿ ಸಿಂಹಾಸನವೇರಿದ ಜಾಗ ಕಲ್ಲುಗಳಿಂದ ಮಾಡಿದ ಸರಳವಾದ ಪೀಠ. ಚೋಗ್ಯಾಲ್ ವಂಶದ ಆಡಳಿತ 333 ವರ್ಷಗಳ ಕಾಲ ನಡೆಯಿತು. ಈ ಕಾಲಾವಧಿ ಭಾರತದಲ್ಲಿ ಮೊಘಲರ ಅಥವಾ ಬ್ರಿಟಿಷರ ಆಳ್ವಿಕೆಯನ್ನೂ ಮೀರಿದ್ದು. ಈ ಚಾರಣದ ಅನುಭವ ಮಾಸವ ಮುನ್ನ ಇಲ್ಲಿನ ಜನರ ಪ್ರೀತಿಯಿಂದ ಬಡಿಸಿದ ಊಟ, ಕಾಡಿನ ಅಂಧಕಾರದಲ್ಲಿ ದಾರಿ ತಪ್ಪಿಸಿಕೊಂಡ ಅನುಭವ, ಚಳಿ, ಮುಂದೇನು ಅಂತ ಗೊತ್ತಿಲ್ಲದೆ ದಿಗ್ಭ್ರಮೆಯ ಕ್ಷಣಗಳು, ಕತ್ತಲೆಯಲ್ಲಿ ಮುಗುಚಿಬಿದ್ದ ನೆನಪು, ಮುಸುಕಾಗುವ ಮುನ್ನ ಮತ್ತೆ ಸಿಕ್ಕಿಂಗೆ ವಾಪಸ್ ಬಂದು ಚಾರಣ ಮಾಡಲೇಬೇಕು. ಫೋಟೋಗಳನ್ನು ಮೀರಿದ ನೆನಪುಗಳನ್ನ ಕಟ್ಟಿಕೊಂಡು ಹೋಗೋಕೆ ಸಿಕ್ಕಿಂಗೆ ಖಂಡಿತ ಬನ್ನಿ. ನಿಮ್ಮ ಚಾರಣದ ಅನುಭವ ಅವಿಸ್ಮರಣೀಯವಾಗುವುದರಲ್ಲಿ ಖಂಡಿತ ಅನುಮಾನ ಇಲ್ಲ.